ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡ ಈಗ ಮತ್ತಷ್ಟು ದಟ್ಟವಾಗಿದೆ. ಒಂದ್ ಕಡೆ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತಿಮ ಗಡುವನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಇಂಟರ್ನೆಟ್ ಕೇಬಲ್ಗಳನ್ನೇ ಧ್ವಂಸ ಮಾಡೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಾ ಇದೆ. ಈ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಫೆಬ್ರವರಿ 28ನೇ ತಾರೀಕು ಆರಂಭ ಆಗಿದ್ದ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಏಪ್ರಿಲ್ 8ನೇ ತಾರೀಕಿನಂದು ಕದನ ವಿರಾಮದ ಮೂಲಕ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಆದರೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದ ಶಾಂತಿ ಮಾತುಕತೆ ವಿಫಲವಾದ ಬಳಿಕ ಪಶ್ಚಿಮ ಏಷ್ಯಾದಲ್ಲಿ ಈಗ ಮತ್ತೆ ಯುದ್ಧದ ಭೀತಿ ಎದುರಾಗಿದೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಟವನ್ನು ನಿಯಂತ್ರಣ ಮಾಡಿರುವ ಇರಾನು ಇದೀಗ ಕೆಂಪು ಸಮುದ್ರದೊಳಗೆ ಹಾದು ಹೋಗಿರುವ ಬೃಹತ್ ಇಂಟರ್ನೆಟ್ ಕೇಬಲ್ಗಳ ಮೇಲೆ ದಾಳಿ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಜೊತೆಗೆ ಜಲಾಂತರ್ಗಾಮಿ ಸಂವಹನ ಕೇಬಲ್ಗಳ ಮೇಲೂ ಶುಲ್ಕ ವಿಧಿಸುವ ಗಂಭೀರ ಚಿಂತನೆಯನ್ನ ನಡೆಸ್ತಾ ಇದೆ. ಇರಾನಿನ ಈ ನಿರ್ಧಾರದಿಂದ ಜಾಗತಿಕ ಆರ್ಥಿಕ ವ್ಯವಸ್ಥೆಯೇ ಬುಡಮೇಲಾಗುವ ಅಪಾಯ ಎದುರಾಗಿದೆ. ಇದಷ್ಟೇ ಅಲ್ಲ, ಜಲಮಾರ್ಗದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ಇರಾನ್ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇದಕ್ಕೋಸ್ಕರ ಪರ್ಷಿಯನ್ ಕೊಲ್ಲಿ ಜಲಸಂಧಿ ಪ್ರಾಧಿಕಾರ ಅಂದ್ರೆ PGSA ಅನ್ನ ರಚನೆ ಮಾಡ್ತಾ ಇದೆ. ಈ ಪ್ರಾಧಿಕಾರದ ಮೂಲಕ ಜಲಸಂಧಿಯಲ್ಲಿ ಸಂಚಾರ ಮಾಡುವ ತೈಲ ಮತ್ತು ಅನಿಲ ಟ್ಯಾಂಕರ್ಗಳಿಗೆ ಶುಲ್ಕ ವಿಧಿಸುವ ಟ್ಯಾಕ್ಸ್ ವಿಧಿಸುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಸೇನಾ ಕಾರ್ಯಾಚರಣೆಗೆ ಇಳಿದಿದೆ. ಸೌದಿ ಅರೇಬಿಯಾದ ರಕ್ಷಣೆಗೋಸ್ಕರ ಪಾಕಿಸ್ತಾನ ತನ್ನ 8,000 ಯೋಧರನ್ನ ಹಾಗೂ 16 ಸ್ಕ್ವಾಡ್ರಸ್ ಫೈಟರ್ ಜೆಟ್ ವಿಮಾನಗಳನ್ನ ಸೌದಿಯಲ್ಲಿ ನಿಯೋಜನೆ ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪಶ್ಚಿಮ ಏಷ್ಯಾದ ಭೂಪಟ ಹಂಚಿಕೊಂಡಿರುವ ಅವರು ಅಷ್ಟ ದಿಕ್ಕುಗಳಿಂದ ಇರಾನ್ ಮೇಲೆ ಮುನ್ನುಗ್ಗಿ ಬರ್ತಾ ಇರುವ ಬಾಣಗಳ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಪಾಲಿಗೆ ಕೊನೆಯ ಗಂಟೆ ಬಾರಿಸ್ತಾ ಇದೆ. ಸಮಯ ಟಿಕ್ ಟಿಕ್ ಸದ್ದು ಮಾಡ್ತಾ ವೇಗವಾಗಿ ಓಡ್ತಾ ಇದೆ. ಕೂಡಲೇ ಶಾಂತಿ ಸಂಧಾನಕ್ಕೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಇರಾನ್ ಇತ್ತು ಎನ್ನುವ ಯಾವ ಕುರುಹೂ ಉಳಿಯೋದಿಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಚೀನಾ ಪ್ರವಾಸದಿಂದ ಮರಳಿದ ಬಳಿಕ ಇರಾನ್ ವಿರುದ್ಧ ಆಪರೇಷನ್ ಎಫಿಕ್ ಫ್ಯೂರಿ 2.0 ಅಥವಾ ಆಪರೇಷನ್ ಹ್ಯಾಮರ್ ಸ್ಲೆಡ್ಜ್ ಆರಂಭಿಸೋದಕ್ಕೆ ಅಮೆರಿಕ ಸಿದ್ಧತೆಯನ್ನು ನಡೆಸಿದೆ. ಈ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಜೊತೆಗೂ ಟ್ರಂಪ್ ಸುದೀರ್ಘ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಮತ್ತೊಮ್ಮೆ ಅಷ್ಟ ದಿಕ್ಕುಗಳಿಂದ ಇರಾನ್ ಮೇಲೆ ಜಂಟಿ ದಾಳಿ ನಡೆಸುವ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ಟ್ರಂಪ್ನ ಈ ಭೀಕರ ಎಚ್ಚರಿಕೆಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಇರಾನ್ ಮಧ್ಯವರ್ತಿ ಪಾಕಿಸ್ತಾನದ ಮೂಲಕ 14 ಅಂಶಗಳ ಹೊಸ ಸಂಧಾನ ಸೂತ್ರವನ್ನು ಮಂಡಿಸಿದೆ. ಇದರಲ್ಲಿ ಪ್ರಮುಖವಾಗಿ ನಿರ್ಬಂಧಿತ ಆಸ್ತಿಗಳ ತಕ್ಷಣದ ಬಿಡುಗಡೆ, ಆರ್ಥಿಕ ನಿರ್ಬಂಧಗಳ ತೆರವು, ಬಂದರುಗಳ ಮೇಲಿನ ನಿರ್ಬಂಧ ಸಡಿಲಿಕೆ, ಇರಾನ್ ಹಾಗೂ ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸೋದು ಹಾಗೂ ಯುದ್ಧದಿಂದ ನಷ್ಟಕ್ಕೆ ಪರಿಹಾರ ನೀಡಬೇಕು ಅಂತ ಇರಾನ್ ಬೇಡಿಕೆ ಇಟ್ಟಿದೆ. ಒಟ್ನಲ್ಲಿ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಇದ್ದು ಅಮೆರಿಕದ ಮುಂದಿನ ನಡೆಯ ಮೇಲೆ ಜಗತ್ತಿನ ಕಣ್ಣು ನೆಟ್ಟಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.